ಎಲ್ಲರಿಗೂ ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ತುಂಬ ರುಚಿಕರವಾದಂತಹ ಟೇಸ್ಟಿಯಾಗಿರುವಂತಹ ಸೋಯಾ ಚಂಕ್ಸ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಏಕೆಂದರೆ ನಾನು ತೋರಿಸಿರೋ ಮೆಥಡಲ್ಲೇ ಮಾಡಿ ತುಂಬ ರುಚಿಕರವಾಗಿರುತ್ತೆ. ಸೇಟ್ ಚಿಕನ್ ಬಿರಿಯಾನಿ ತಿಂದ ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ ನಾವು ಈಗ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗಿದೆ. ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅಂತ ಒಂದಷ್ಟು ಟಿಪ್ಸ್ ನೋಡ್ಕೊಂಬರೋಣ. ಒಂದು ಪಾತ್ರೆಗೆ ಬಿಸಿನೀರು ತೊಗೊಂಡು ಒಂದು ಬೌಲಷ್ಟು ಸೋಯಾ ಚಂಕ್ಸ್ನ ಹಾಕಿ ನೆನೆಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೆನೆಯಕ್ಕಿಟ್ಟು ನಾವು ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡು ಆ ನೀರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ, ಸೋಂಪು ಹಾಕಿ ಸ್ವಲ್ಪ ಏಲಕ್ಕಿ ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳು ಆದಂಥ ಅನಾನಸು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಜಾಪತ್ರೆ, ಒಂದು ಸ್ವಲ್ಪ ಕಲ್ಲು ಹೂವು ಮತ್ತು ಪಲಾವ್ ಎಲೆನ ಕಟ್ ಮಾಡಿ ಇದಕ್ಕೆ ಹಾಕಿ ಸ್ವಲ್ಪ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾವಿಲ್ಲಿ ಸೋಯಾ ಚಂಕ್ಸ್ ಏನು ನೆಂದಿರುತ್ತಲ್ವ ಅದನ್ನು ಇದಕ್ಕೆ ನೀರು ಹಿಂಡು ಇದಕ್ಕೆ ಒಂದು ಬೌಲ್ಗೆ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನೆಲ್ಲ ಟೈಟಾಗಿ ಹಿಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ರುಚಿಗೆ ಇದಕ್ಕೆ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ ಪುಡಿ ಹಾಗೆ ಗರಂ ಮಸಾಲಾನ ಇದಿಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಈ ರೀತಿ ಸೋಯಾ ಚಂಕ್ಸ್ನ ಫಸ್ಟೇ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ನೆನೆಸೋದ್ರಿಂದ ಟೇಸ್ಟ್, ಉಪ್ಪು, ಖಾರ ಎಲ್ಲ ಹಿಡಿದು ತುಂಬಾ ರುಚಿಯಾಗಿರುತ್ತೆ ತಿನ್ನುವಾಗ. ಇನ್ನೇನು ಚಳಿಗಾಲ ಆರಂಭ ಆಗಿದೆ. ಚಳಿ ಹೆಚ್ಚಾದ ಹಾಗೆಲ್ಲ ತಂಪು ಗಾಳಿ ಬೀಸೋದ್ರಿಂದ ಈ ಟೈಮ್ನಲ್ಲಿ ದೇಹದಲ್ಲಿ ತುಂಬಾ ಬದಲಾವಣೆ ಆಗಿ ನೆಗಡಿ, ಕೆಮ್ಮು, ಶೀತ ಕಾಮನ್ನು. ಅದ್ರ ಜೊತೆಗೆ ಚರ್ಮ ಕೂಡ ಹಾಳಾಗುತ್ತೆ. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ. ಈಗ ಬಿಸಿ ಆದಂಥದಕ್ಕೆ ನಾವು ಫಸ್ಟೇ ನೆನೆಸಿಟ್ಟಿರುವಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನೂ ನೀರಿಂದ ಸಪ್ರೇಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಈ ಮಸಾಲೆ ಪದಾರ್ಥಗಳನ್ನ ಈ ರೀತಿ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಬಿರಿಯಾನಿ ಆಗಲಿ ಅಥವಾ ಯಾವುದೇ ಪಲಾವ್ಗಳು ಮಾಡಲಿ ಇದನ್ನೊಂದು ಸತಿ ಮಿಸ್ ಮಾಡದೆ ಟ್ರೈ ಮಾಡಿ. ಆ ಟೇಸ್ಟ್, ಫ್ಲೇವರ್ ನಿಮ್ಮ ಮಸಾಲೆ ಪದಾರ್ಥದ್ದು ತುಂಬಾ ರುಚಿಯಾಗಿ ಅನಿಸುತ್ತೆ. ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ. ಚಳಿಗಾಲದಲ್ಲಿ ಚರ್ಮ ತುಂಬಾ ಡ್ರೈ ಆಗೋದ್ರಿಂದ ರೆಗ್ಯುಲರಾಗಿ ಸ್ನಾನಕ್ಕೆ ಮುಂಚೆ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ನಮ್ಮ ಸ್ಕಿನ್ನ ತುಂಬಾ ಮಾಯ್ಶ್ಚರೈಸ್ ಆಗಿ ಇಡುತ್ತೆ. ಹಾಗೆ ಈ ಟೈಮಲ್ಲಿ ನಮಗೆ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಜಾಸ್ತಿ ಅನಿಸುತ್ತಲ್ವ. ಆದರೆ ಇದರಿಂದ ನೀವು ಎಷ್ಟು ಬಿಸಿನೀರು ಉಪಯೋಗಿಸ್ತೀರೋ ಅಷ್ಟೇ ನಿಮ್ಮ ಸ್ಕಿನ್ನ ಡ್ರೈ ಮಾಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ಸ್ನಾನ ಮಾಡಿ. ಹೀಗಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಹಚ್ಚಿಟ್ಟಿರುವಂತಹ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸಣ್ಣ ಉದ್ದಕ್ಕೆ ಸ್ಲೈಸ್ ಮಾಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಇದಕ್ಕೆ ತುಂಬ ಚೆನ್ನಾಗಿ ನೀವು ಯಾವುದೇ ಪಲಾವ್ ಅಥವಾ ಬಿರಿಯಾನಿ ಮಾಡಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ನೀವು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಟೇಸ್ಟ್ ಅಷ್ಟೇ ಚೆನ್ನಾಗಾಗುತ್ತೆ. ಆದರೆ ಇಲ್ಲಿ ಸ್ವಲ್ಪ ತಾಳ್ಮೆ ಮುಖ್ಯ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಳಿಗಾಲದಲ್ಲಿ ಸಾಧ್ಯವಾದಷ್ಟು ಸ್ಕಿನ್ ಮಾಯ್ಶ್ಚರೈಸ್ ನೀಡೋವಂಥ ಸೋಪ್ಗಳನ್ನೇ ಬಳಸಿ. ಯಾಕೆಂದರೆ ಕೆಲವೊಂದು ಸೋಪ್ಗಳು ನಮ್ಮ ಸ್ಕಿನ್ನ ತುಂಬಾ ಡ್ರೈ ಮಾಡುತ್ತೆ, ಕೆಲವೊಂದು ಮಾಯ್ಶ್ಚರೈಸ್ ನೀಡುತ್ತೆ. ಅಂಥ ಸೋಪ್ಗಳನ್ನ ಸೀಸನ್ಗೆ ತಕ್ಕಂಗೆ ನಾವು ಬದಲಾಯಿಸ್ತಾ ಇರಬೇಕು ಅವಾಗವಾಗ. ಸ್ನಾನ ಆದ ನಂತರ ತಕ್ಷಣ ಬಾಡಿ ಲೋಷನ್ನ ಅಪ್ಲೈ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ನಮ್ಮ ಚರ್ಮದ ತೇವಾಂಶವನ್ನು ಉಳಿಸ್ಕೊಳ್ಳಲು ಸಹಾಯ ಮಾಡುತ್ತೆ. ನಮ್ಮ ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಆಗಿರೋದು ತುಂಬಾ ಮುಖ್ಯ. ಅದರಲ್ಲೂ ಈ ಟೈಮ್ ಚಳಿಗಾಲದಲ್ಲಂತೂ ನೀರು ಕುಡಿಬೇಕು ಅಂತಲೇ ಅನಿಸೋದಿಲ್ಲ. ಆದಷ್ಟು ಸಾಕಷ್ಟು ನೀರು ಕುಡೀರಿ. ಅಟ್ಲೀಸ್ಟ್ ಬೆಚ್ಚಗಿರೋ ನೀರನ್ನಾದರೂ ಕುಡಿಯೋಕ್ಕೆ ಟ್ರೈ ಮಾಡಿ. ಚಳಿಗಾಲದಲ್ಲಿ ಆದಷ್ಟು ಬಿಸಿಯಾಗಿ ರುಚಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆದರೆ ಆದಷ್ಟು ಡೀಪ್ ಫ್ರೈ ಮಾಡಿರೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ಪೋಷಕಾಂಶಗಳುಳ್ಳ ಆರೋಗ್ಯಕರವಾದ ಆಹಾರನ ಸೇವಿಸಿ. ಅದರಿಂದ ಚರ್ಮ ಒಳಗಿಂದನೇ ಹೈಡ್ರೇಟ್ ಆಗು ಮಾಡುತ್ತೆ. ಈಗ ಇಲ್ಲಿ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಕೆಂಪಾದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಸಣ್ಣ ಉದ್ದು ಕಟ್ ಮಾಡಿಟ್ಟಿರುವಂಥ 2 ಟೊಮೊಟೊ ಹಣ್ಣನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಟ್ ಮಾಡಿದರೆ ಪೀಸ್ ಸಿಗುತ್ತೆ, ಬೇಡ ಅನಿಸೋ ಆಗಿದ್ರೆ ಇದಕ್ಕೆ ನುಣ್ಣಗೆ ಕೂಡ ಗ್ರೈಂಡ್ ಮಾಡಿ ಟೊಮೊಟೊ ಪ್ಯೂರಿ ಹಾಕೋಬೋದು. ಈಗ ಇಲ್ಲಿ ಟೊಮೊಟೊನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಇಲ್ಲಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಟೊಮೊಟೊನ ಸಾಫ್ಟ್ ಆಗೋದಕ್ಕೆ ಬಿಡೋಣ. ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ವಾರಕ್ಕೊಮ್ಮೆ ಆದರೂ ಸ್ಕ್ರಬ್ ಮಾಡಬೇಕು. ಇದರಿಂದ ಡೆಡ್ ಸ್ಕಿನ್ ರಿಮೂವ್ ಆಗಿ ಸ್ಕಿನ್ ಸಾಫ್ಟ್ ಆ್ಯಂಡ್ ಗ್ಲೋ ಆಗಿರುತ್ತೆ. ಹಾಗೆ ಸನ್ಸ್ಕ್ರೀನ್ ಬಳಸೋದನ್ನ ಮರಿಬಾರ್ದು. ಚಳಿಗಾಲ ಆಗಲಿ, ಮಳೆಗಾಲ ಅಥವಾ ಬೇಸಿಗೆ ಯಾವುದೇ ಆದ್ರೂ ಅಷ್ಟೇ ಸೂರ್ಯನ ಕಿರಣದಿಂದ ನಮ್ಮ ಚರ್ಮ
ತುಂಬಾ ಹಾನಿ ಆಗುತ್ತೆ. ಅದರಿಂದ ನಾವು ಯಾವಾಗ ಹೊರಗೆ ಹೋಗಬೇಕಾದ್ರೂ ತಪ್ಪದೆ ಸನ್ಸ್ಕ್ರೀನ್ ಲೋಷನ್ನ ಬಳಸ್ಕೊಳ್ಳಿ. ಈಗ ಇಲ್ಲಿ ಟೊಮೊಟೊ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಈಗ ನಾನಿಲ್ಲಿ ಇದಕ್ಕೆ ರಾತ್ರಿಲೇ ನೆನೆಸಿಟ್ಟಿರುವಂತಹ ಬಟಾಣಿ ಕಾಳುಗಳನ್ನ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಪಕ್ಕದಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಯಾವಾಗಲೂ ಏನಾದರೂ ರೈಸ್ ಬಾತ್ಗಳು ಮಾಡುವಾಗ ಒಂದು ಸ್ವಲ್ಪ ಅಳತೆಗೆ ತಕ್ಕಷ್ಟು ನೀರು ಕಾಯಿಸಿಟ್ಬಿಟ್ಟಿರ್ತೀನಿ. ಆಗ ಬಿಸಿ ಬಿಸಿ ನೀರು ಹಾಕಿದ್ರೆ ಸ್ವಲ್ಪ ಬೇಗ ಕುದಿ ಬಂದು ಬೇಗ ನಮಗೆ ತಿಂಡಿ ರೆಡಿ ಆಗುತ್ತೆ ಬ್ರೇಕ್ಫಾಸ್ಟ್ಗೆ ಅಂತ. ಹಾಗೆ ಚಳಿಗಾಲದಲ್ಲೂ ಲಿಪ್ಸ್ ಡ್ರೈ ಆಗೋದು ಕೂಡ ತುಂಬಾ ಕಾಮನ್ನು. ಅದಕ್ಕೋಸ್ಕರ ರಾತ್ರಿ ಮಲಗೋ ಮುಂಚೆ ಸ್ವಲ್ಪ ಜೇನುತುಪ್ಪ ಅಥವಾ ತುಪ್ಪನ ಹಚ್ಚಿ ಮಲಗೋದ್ರಿಂದ ನಮ್ಮ ಲಿಪ್ಸ್ಗೆ ಡೀಪ್ ಮಾಯ್ಶ್ಚರೈಸ್ ಸಿಗುತ್ತೆ. ಕ್ರ್ಯಾಕ್ಸ್ ಆಗೋದು ಅಥವಾ ರಕ್ತ ಬರೋದು ಎಲ್ಲ ಕಮ್ಮಿ ಆಗುತ್ತೆ. ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಇನ್ನೊಬ್ರಿಗೂ ಯೂಸ್ ಆಗಲಿ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಇಲ್ಲಿ ನಾವು ಇದಕ್ಕೆ ಸೋಯಾ ಚಂಕ್ಸ್ ಏನು ರೆಡಿ ಮಾಡಿ ಇಟ್ಟಿದ್ವಲ್ಲ ಮಸಾಲೆ ಎಲ್ಲ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಸೋಯಾ ಚಂಕ್ಸು ಮತ್ತು ಬಟಾಣಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಟಿಫನ್ಗೆ ಯಾರೆಲ್ಲ ಡಯಟ್ ಮಾಡ್ತಾಯಿದ್ದೀರಾ ಅಥವಾ ವೆಯ್ಟ್ ಲಾಸ್ ರೆಸಿಪಿ ಅದಕ್ಕೆ ಟ್ರೈ ಮಾಡ್ತಿದ್ದೀರೋ ಅವ್ರಿಗೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೆಸಿಪಿ. ಹಾಗೆ ಇಲ್ಲಿ ನಾನು ಇಲ್ಲಿ ಬೌಲ್ಗೆ ಸ್ವಲ್ಪ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಈ ರೀತಿ ಅಲ್ಲಾಡಿಸಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಇನ್ನೊಂಚೂರು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಅಂತ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ನಾವು ಸ್ವಲ್ಪ ಮಸಾಲೆಗಳೆಲ್ಲ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ನೋಡಿಕೊಂಡು ಮಸಾಲೆ ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ, ಖಾರಕ್ಕೆ ತಕ್ಕಷ್ಟು. ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಫಸ್ಟ್ ನಾವು ಮಸಾಲೆ ಎಲ್ಲ ನೆನೆಸಿಟ್ಟಿದ್ವಲ್ಲ ಆ ನೀರು ಈಗ ಇಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ನೀರು ವೇಸ್ಟ್ ಮಾಡೋದು ಬೇಡ. ಅದನ್ನು ಹಾಕಿ ಚೆನ್ನಾಗಿ ಈ ರೀತಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಬೇಯ್ತಾ ಇದೆಯಲ್ಲ, ಈಗ ಫಸ್ಟೇ ಅಕ್ಕಿ ತೊಳೆದಿಟ್ಟು ನೆನೆಯಕ್ಕೆ ಬಿಟ್ಟಿದ್ವಿ. ಆ ನೆನೆಸಿಟ್ಟಿರುವಂತಹ ಅಕ್ಕಿನೂ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಸೇರಿಸಿದ್ಮೇಲೂ ಈ ಮಸಾಲೆ ಜೊತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಈಗ ಕಾಯ್ದಿರೋಂತಹ ಅಳತೆಗೆ ತಕ್ಕಷ್ಟು ಬಿಸಿ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಇನ್ನೊಂಚೂರು ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳೋಣ. ಖಾರ ಬೇಕು ಅಂದರೆ ಈ ಟೈಮಲ್ಲಿ ನೋಡಿಕೊಂಡು ಉಪ್ಪು ಖಾರ ಸೇರಿಸ್ಕೊಳ್ಳಿ. ಈಗ ಇಲ್ಲಿ ನಾನು 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ ತೊಗೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಕೊಳ್ಳೋಣ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಇದು ಸ್ವಲ್ಪ ಕಸೂರಿ ಮೇಥಿನ ಕ್ರಷ್ ಮಾಡಿ ಮೇಲಿಂದ ಸ್ವಲ್ಪ ಹಾಕಿದ್ರೆ ಆಯಿತು. ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸಿದ್ರೆ ಬಿಸಿ ಬಿಸಿ ರುಚಿಯಾದ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿಯಾಗಿದೆ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು.
ಇದನ್ನು ಒಂದು ಸತಿ ನೀಟಾಗಿ ಮಸಾಲೆ ಎಲ್ಲ ಅನ್ನ ಮತ್ತು ಸೋಯಾ ಚಂಕ್ಸ್ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಈಗಲೇ ತಿನ್ನಬೇಕು ಅನಿಸ್ತಾ ಇದೆ, ಅಷ್ಟು ರುಚಿಯಾಗಿತ್ತು. ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿತ್ತು. ಒಂದು ಸಾರಿ ಟ್ರೈ ಮಾಡಿ ಮಿಸ್ ಮಾಡಿದೆ, ನೀವು ಮತ್ತೆ ಪದೇ ಪದೇ ಇದೇ ರೀತಿ ಟ್ರೈ ಮಾಡ್ತೀರಾ. ಈಗ ಸೋಯಾ ಚಂಕ್ಸ್ ಬಿರಿಯಾನಿ ಸವಿಯಲು ಸಿದ್ಧ ಆಗಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.